ಅದೆಂತದ ಸಾರಿ, ಸುದರ್ಶನ್ ಸಿಲ್ಕ್. ಸುದರ್ಶನ್ ಸಿಲ್ಕ್ ಸಾರಿ. ಹಾಯ್ ಗೈಸ್, ಲಕ್ಸ್ ಸೂಪ್ ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ಹಾಯ್ ಗಾಯ್ಸ್, ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ವೆದರ್ ಕೂಡ ಅಷ್ಟೇ ತುಂಬ ಕೂಲ್ ಇದೆ. ನಿನ್ನೆ ಜೋರು ಮಳೆ ಬೇರೆ ಬಂದಿತ್ತು. ಪಾಪ ನಮ್ಮ ದೀಪಕ್ ಸರಿಗೆ ಹುಷಾರಿಲ್ಲ. ದೀಪಕ್ ಸರ್ ಅಂದ್ರೆ ನಂದ ಅಂಕಿ ಗಂಡ. ಹುಚ್ಚು, ಮುಖ ಎಲ್ಲ ಸಣ್ಣದಾಗಿದೆ. ಯಾರು ಅಂತ. ಹಾಯ್ ಗೈಸ್, ನೋಡಿ ನಾವು ಟೀ ಕುಡಿಲಿಕ್ಕೆ ಬಂದದ್ದು ಇಲ್ಲಿ ಪಕ್ಕ ಕೆಳಗೆ ಒಂದು ಹೋಟೆಲ್ ಉಂಟು. ಸೊ ಅಲ್ಲಿಗೆ ಅಕ್ಕ ಪಲಾವ್ ಹೇಳಿದ್ದು. ಸೊ ಇಲ್ಲಿ ಪಲಾವ್ ಇಲ್ಲ ಅಂತೆ, ಹಾಗೆ ವಾಂಗಿಬಾತ್. ಇಲ್ಲಿ ಸಲಾಡ್ ಬದಲಿಗೆ ಚಟ್ನಿ ಕೊಡ್ತಾರೆ. ಇದು ಉಡುಪಿ ಸ್ಪೆಷಲ್ ದೋಸಾ ನಾನು ಆರ್ಡರ್ ಮಾಡಿರೋದು. ನನ್ನ ತಂಗಿ ರವಾ ದೋಸಾ. ಆಯ್ತು ರಿಯಾಕ್ಷನ್ ಕೊಡ್ತಿ, ತಿನ್ನೋದಿತ್ತಿಲ್ಲ ಕರೆ ತಿಂದು ನಾನು ಅದ್ರ ನಿನ್ನ ಇಲ್ಲ ತಕ್ಕಲ ಓಡಿ. ಈಗ ನಾನೊಂದು ರವೆ ದೋಸೆ ತಿಂದೆ. ಈಗ ನನ್ನ ಗಂಡ ಹೇಳಿದ್ರು ನಾವು ಸ್ವಲ್ಪ ಅಲ್ಲಿ ಸುತ್ತಾಡಿ ಬರುವ ಅಂತ. ಅಲ್ಲಿ ಒಂದು ಇದೆಂತ ಇಲ್ಲಿ ಫೇಮಸ್, ಅದೆಂತದ ಸಾರಿ, ಸುದರ್ಶನ್ ಸಿಲ್ಕ್. ಸುದರ್ಶನ್ ಸಿಲ್ಕ್ ಸಾರಿ ಉಂಟು. ನಾವು ಹೀಗೆ ಎಲ್ಲ ನೋಡ್ತೇವಲ್ಲ, ಹಾಗೆ ಅದು ಭಾರಿ ಫೇಮಸ್. ಬ್ಯಾಂಗ್ಳೂರಿಗೆ ಬಂದಿದ್ದೇವೆ. ಸೊ ಒಮ್ಮೆ ಅಲ್ಲಿ ವಿಸಿಟ್ ಮಾಡಿ ಬರುವ ಅಂತ ನಾವೀಗ ಹೋಗ್ತಾ ಇದ್ದೇವೆ. ಇನ್ನು ಎಂತ ಸಿಗ್ತದೆ ಎಲ್ಲ ನೋಡ್ತಾ ಹೋಗುದು ನಾವು. ಈಗ ತಿಂದದ್ದು ಕರಗಬೇಕಲ್ಲ, ಕರಗಿಸ್ಬೇಕಲ್ಲ, ಹಾಗೆ ನಾವು ತಿರುಗುದು. ನೀವು ಸಹ ಬನ್ನಿ ನಮ್ಗೆ, ಆಯ್ತಾ? ಹಾಯ್ ಗಾಯ್ಸ್, ನಾವೀಗ ಒಂದು ದೋಸೆ ತಿಂದು ಈಗ ವಾಕಿಂಗ್ ಮಾಡ್ತಿದ್ದೇವೆ. ವಾಕಿಂಗ್ ಜೊತೆ ಒಂದು ಸಣ್ಣ ಶಾಪಿಂಗ್ ಕೂಡ ಮಾಡಬೇಕು ಅಂತ ಈಗ ಬಂದಿದ್ದೇವೆ ಹೊರಗಡೆ. ಸೊ ನಿನ್ನೆ ಹೋಗಬೇಕಿತ್ತು, ಆದರೆ ಜೋರು ಮಳೆ ಬರ್ತಿದ್ದ ಕಾರಣ ಹೋಗಲಿಕ್ಕೆ ಆಗಲಿಲ್ಲ. ಇವತ್ತು ಶಾಪಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಕೂಡ.
ಗೈಸ್ ಏನ್ ಗೊತ್ತಾ, ನಾವು ಶಾಪಿಂಗ್ ಮಾಡ್ಬೇಕು ಅಂತ ಬಂದದ್ದು, ಆದ್ರೆ ಇಲ್ಲಿ ಶಾಪಿಂಗ್ ಆಗ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಎಲ್ಲ ಶಾಪ್ಗಳು ಕ್ಲೋಸ್ ಇದೆ. ಇಲ್ಲಿ ಲೇಟ್ ಆಗುತ್ತೆ ಅಂತೆ ಓಪನ್ ಆಗುವಾಗ. ಸೊ ಹಾಗಾಗಿ ಶಾಪಿಂಗ್ ಆಗಲಿಲ್ಲ. ಎಲ್ಲರೂ ನೋಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಸೊ ಈಗ ವಾಪಸ್ ರೂಮಿಗೆ ಹೋಗಿ ಆಮೇಲೆ ನೋಡ್ಬೇಕು ಏನ್ ಮಾಡ್ತೀವಿ ಅಂತ. ನೋಡಿ, ಒಂದು ಶಾಪ್ ಸಹ ಓಪನ್ ಇಲ್ಲ. ನೋಡಿ, ಒಂದು ಶಾಪ್ ಸಹ ಓಪನ್ ಇಲ್ಲ. ನಾವು ಸುಮ್ಮನೆ ಎದ್ದು ಬಂದದ್ದು ಸುಮ್ಮನೆ ವೇಸ್ಟ್ ಆಯ್ತು. ನೋಡಿ ಗೈಸ್, ನಾವು ಶಾಪಿಂಗ್ ಮಾಡ್ಬೇಕು ಅಂತ ಬಂದದ್ದು, ಆದ್ರೆ ಇಲ್ಲಿ ಒಂದು ಶಾಪ್ ಸಹ ಓಪನ್ ಇಲ್ಲ. ನಮ್ಗೆ ಈಗ ತಲೆ ಕೆಟ್ಟು ಹೋಗುವ ಹಾಗೆ ಆಗ್ತಾ ಉಂಟು. ಯಾಕೆಂದ್ರೆ ಹೊಟ್ಟೆ ಫುಲ್ ತಿಂದು ಈಗ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅಷ್ಟೇ, ಆದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ವಾಪಸ್ ರೂಮಿಗೆ ಹೋಗ್ತಾ ಇದ್ದೇವೆ. ಬನ್ನಿ ಗಾಯ್ಸ್. ಒಂದು ರಾಮಂದು ದೇವಸ್ಥಾನ ಇದೆ. ಬನ್ನಿ ವಾಪಸ್ ನಾವು ಬಂದ್ವಿ, ಅಲ್ಲೆಲ್ಲ ಬಂದಾಯ್ತಾ. ಸುಮ್ಮನೆ ಇನ್ನು ಮತ್ತೆ ಮಲ್ಲೇಶ್ವರಂಗೆ ಏನೇನು ಸಾರಿಗೆ ಹೋಗ್ತೇವೆ, ಆಗ ನಿಮ್ಗೆ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲಿ ಬಂದು ನಮ್ಗೆ ಖುಷಿ ಆಯ್ತು. ನಾವು ಫಸ್ಟ್ ಟೈಮ್ ಬಂದದಲ್ಲ ಬ್ಯಾಂಗ್ಳೂರಿಗೆ, ಆಲ್ರೆಡಿ ಬಂದಿದ್ದೇವೆ ಇದಕ್ಕಿಂತ ಮುಂಚೆ. ಆದ್ರೆ ಈ ಸಲ ನಾವು 3 ಸಿಸ್ಟರ್ ಮತ್ತು ನನ್ನ ತಂಗಿ ಹಸ್ಬೆಂಡ್ ಜೊತೆ ಬಂದದ್ದು. ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಲಿಲ್ಲ. ಹಾಗೆ ಸ್ವಲ್ಪ ಪ್ರಶಾಂತವಾಗಿ ಉಂಟು. ಹಾಗೆಲ್ಲ ಮಕ್ಕಳು ಕರ್ಕೊಂಡು ಬಂದ್ರೆ ಎಂಜಾಯ್ ಮಾಡುವಾಗಿಲ್ಲ. ನಾವು ಶಾಪಿಂಗ್ ಮಾಡಬೇಕು ಅಂತ ಬಂದದ್ದು. ಸೊ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಬಂದು ಅವರನ್ನು ಹೊರಗಡೆ ಕರ್ಕೊಂಡು ಹೋಗುವ ಹಾಗೆ ಇರ್ಲಿಲ್ಲ. ಸೊ ಹಾಗಾಗಿ ಅದೇ ಮಳೆ ಇದ್ದ ಕಾರಣ ತುಂಬಾ ವೆದರ್ ಚೆಂದ ಉಂಟು. ಆಗ್ಲಿಲ್ಲ. ವೆದರ್ ಅಂತೂ ಸಿಕ್ಕಾಪಟ್ಟಿ ಚೆನ್ನಾಗಿದೆ ಇಲ್ಲಿದು. ನಮ್ದು ಮ್ಯಾಂಗ್ಳೂರಲ್ಲಿ ಶೆಕೆ ಅಂದ್ರೆ ಶೆಕೆ, ನಿಂತ್ಕೊಳ್ಳಕ್ಕೂ ಕೂಡ ಆಗಲ್ಲ, ಅಷ್ಟು ಶೆಕೆ ಆಗ್ತಾ ಉಂಟು. ಆದ್ರೆ ಇಲ್ಲಿ ನಮ್ಗೆ ಗೊತ್ತೇ ಆಗಲಿಲ್ಲ. ನಿನ್ನೆ ರಾತ್ರಿ ಇದೆ ಅಲ್ಲ, ಫ್ಯಾನ್ ಹಾಕದೆ ಮಲಗಿದ್ದೇವೆ ನಾವು. ಹಾಯ್ ಗಾಯ್ಸ್, ಈಗ ನಾವು ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಆದ್ರೆ ಈಗ ಡೈರೆಕ್ಟ್ ನಾವು ಹೋಗ್ತಾ ಇಲ್ಲ. ನಾವು ಇಲ್ಲಿಂದ ಒಂದು ಮಾಲಿಗೆಲ್ಲ ಸುತ್ತಿ ಆಮೇಲೆ ಒಂದು ಸುದರ್ಶನ್ ಸಿಲ್ಕಿಗೆ ಹೋಗ್ಬೇಕು ಅಂತ ಇತ್ತು. ಯಾಕೆಂದ್ರೆ ಪದೇ ಪದೇ ನಮಗೆ ಬ್ಯಾಂಗ್ಳೂರಿಗೆ ಬರ್ಲಿಕ್ಕೆ ಸಿಗುದಿಲ್ಲ. ಸೊ ಹಾಗಾಗಿ ಒಂದು ವಿಸಿಟ್ ಕೊಡುವ ಅಂತ. ನಾವು ನಿನ್ನೆ ರಾತ್ರಿ ಒಂದು ಸಾರಿ ಇದ್ದು ಶಾಪಿಗೆ ಹೋಗಿದ್ವಿ. ಎಂತ ಕಾಸ್ಟ್ಲಿ ಗೊತ್ತಾ ಇಲ್ಲಿ ಶಾಪ್. ಮಂಗಳೂರಲ್ಲಿ ತುಂಬಾ ಚಂದ ಚಂದ ಸಾರಿ ಸಿಗ್ತದೆ ಕಮ್ಮಿ ರೇಟಲ್ಲಿ. ಹಾಗೆ ಹೇಳಿದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಊರಲ್ಲಿ ಸಿಗುದು, ನಮ್ಮ ಊರಲ್ಲಿ ಸಿಗುದಿಲ್ಲ, ಹಾಗೆಲ್ಲ ಹೇಳಿದ್ರು. ಆದ್ರೆ ಈಗ ನೋಡ್ಬೇಕು, ಸುದರ್ಶನ್ ಸಿಲ್ಕಿಗೊಂದು ಹೋಗಿ ನೋಡುವ ಅಂತ, ಪ್ರೈಸ್ ಎಲ್ಲ ಹೇಗಿದೆ ಅಂತ. ತುಂಬಾ ಆಡ್ ಎಲ್ಲ ಬರ್ತಾ ಇರ್ತದಲ್ಲ, ಸೊ ಹಾಗಾಗಿ ನೋಡ್ಬೇಕು ಅಂತ. ಅಷ್ಟೇ ಅಲ್ಲದೆ ಒಂದು ಮಾಲಿಗೆಲ್ಲ ಹೋಗ್ಬೇಕು, ಮಕ್ಕಳಿಗೆ ಏನಾದ್ರೂ ಪರ್ಚೇಸ್ ಮಾಡುವ ಅಂತ ಬಂದದಕ್ಕೆ ಇಲ್ಲಿಂದ ಕೊಂಡೋಗ್ಬೇಕು ಅಂತ ಹೊರಟಿದ್ದೀವಿ. ನಿಮ್ಮನ್ನ ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ಸೊ ಬನ್ನಿ.
ಚಿಕನ್ ಚಿಕನ್ ಟೈರ್ ಸರಿ ಜಂತು ಇವಾಗ ನಾವು ಲೂಲು ಮಾಲಿಗೆ ಬಂದಿದ್ದೇವೆ. ನಾವು ಮಾಲ್ ಒಳಗೆ ಎಂಟ್ರ್ ಆದ್ವಿ. ಇದೊಂದು ಸ್ಪಾರ್ ಥರ ಇದೆ, ಆದರೆ ಇದರ ಹೆಸರೇನು ಅಂತ ನಾವು ನೋಡಲಿಲ್ಲ. ಸ್ಪಾರ್ ಅಂತ ಅಂದ್ಕೊಳ್ಳಿ, ಯಾಕೆಂದರೆ ನಮ್ಮ ಮಂಗಳೂರಲ್ಲಿ ಇಷ್ಟು ದೊಡ್ಡ ಮಾಲ್ ಏನಾದರೂ ಇದ್ದಿದ್ದರೆ ನಾವು ವಾರಕ್ಕೆ ಒಮ್ಮೆ ಆದರೂ ಹೋಗಿ ವಿಸಿಟ್ ಮಾಡ್ತಿದ್ವಿ. ಯಾಕೆಂದರೆ ಅಷ್ಟೊಂದು ದೊಡ್ಡ ಮಾಲ್ ನಮ್ಮ ಮಂಗಳೂರಲ್ಲಿ ನಾನು ನೋಡಿದ್ದೇ ಇಲ್ಲ. ನೀವೇನಾದರೂ ನೋಡಿದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ, ಯಾಕೆಂದರೆ ನೆಕ್ಸ್ಟ್ ಟೈಮ್ ಅಲ್ಲಿಯೂ ಕೂಡ ವಿಸಿಟ್ ಮಾಡ್ಬೋದಲ್ಲ ಅದಕ್ಕೆ. ಸೊ ಒಳಗಡೆ ಎಂಟ್ರಿ ಅಂತೂ ಸಖತ್ತಾಗಿತ್ತು. ಇಲ್ಲಿ ನಾವು ಫುಡ್ ಕೌಂಟರಿಗೆ ಎಂಟ್ರ್ ಆದ ಕೂಡಲೇ ನಾನು ಫಸ್ಟ್ ನೋಡಿದ್ದು ಸ್ಯಾಲಡಲ್ಲಿ ಎಷ್ಟೊಂದು ವೆರೈಟಿ ಅಂದರೆ ಹೇಳೋಕ್ಕಾಗಲ್ಲ. ಅದರಲ್ಲೂ ಕೂಡ ನಾನು ಕಾರ್ನ್ ಸಲಾಡ್ನ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅಷ್ಟೇ ಅಲ್ಲದೆ ಪೇಸ್ಟ್ರಿಯಲ್ಲಿ ಕೂಡ ಸಿಕ್ಕಾಪಟ್ಟೆ ವೆರೈಟಿ ಪೇಸ್ಟ್ರಿ ಇತ್ತು. ಕೇಕ್ ಕೂಡ ಅಷ್ಟೇ, ಎಷ್ಟೊಂದು ಫ್ಲೇವರ್ಗಳಿತ್ತು. ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಆದರೆ ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ಅನ್ನಿಸ್ತಾ ಇರಲಿಲ್ಲ. ಇನ್ನೊಂದು ಹೇಳಬೇಕು, ಬಿರಿಯಾನಿಯಲ್ಲಿ ಕೂಡ ತುಂಬ ವೆರೈಟಿ ಬಿರಿಯಾನಿ ಇತ್ತು. ನನಗೆ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಆದರೆ ನಾನು ಇದೆಲ್ಲ ಹೆಸರನ್ನು ನೋಡಿದ್ದೇ ಇಲ್ಲ, ಕೇಳಿದ್ದು ಕೂಡ ಇಲ್ಲ. ಸೊ ಹಾಗಾಗಿ ತಗೋಬೇಕು ಬೇಡ ಅಂತ ಅಂದ್ಕೊಳ್ತಿರುವಾಗ ನನ್ನ ಅಕ್ಕ ಬಂದು ಹೇಳಿದ್ದು, ಇದೆಲ್ಲ ಚಿಕನ್ ಬಿರಿಯಾನಿ ಆಗಿರಲಿಕ್ಕಿಲ್ಲ, ಎಲ್ಲಿಯಾದರೂ ಬಾತುಕೋಳಿ ಬಿರಿಯಾನಿ ಇದ್ದರೆ ಅಂತ. ಸೊ ಹಾಗಾಗಿ ನಾವು ಬಿರಿಯಾನಿಯನ್ನು ತಗೊಳ್ಳಿಲ್ಲ. ಇಲ್ಲಿ ನಾವು ಫ್ರೈಡ್ ರೈಸ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಅಂತ ತಗೊಂಡ್ವಿ. ಸೊ ಕಾರಲ್ಲಿ ತಿನ್ನೋಣ ಅಂತ ಅದನ್ನು ಹಾಗೆ ಪ್ಯಾಕ್ ಮಾಡಿಬಿಟ್ಟು ಇಟ್ಕೊಂಡು ಬಂದ್ವಿ. ಹಾಗೆ ಮಾಲೆಲ್ಲ ತಿರುಗಿ ಕಾಲೆಲ್ಲ ನೋವಾಗಕ್ಕೆ ಸ್ಟಾರ್ಟ್ ಆಯಿತು, ಯಾಕೆಂದರೆ ಅಷ್ಟೊಂದು ರೌಂಡ್ ಎಲ್ಲ ಸುತ್ತಿ ಸಾಕಾಯಿತು. ಮಕ್ಕಳಿಗೆ ಡ್ರೆಸ್ ಬೇರೆ ಪರ್ಚೇಸ್ ಮಾಡಿದ್ವಿ. ಫೈನಲ್ ನಾವು ಬಂದಿದ್ದು ಸುದರ್ಶನ್ ಸಿಲ್ಕ್. ಸೊ ಇಲ್ಲಿ ಸಾರಿ ತಗೋಬೇಕು ಅಂತ ಬಂದಿದ್ದು, ಆದರೆ ನಾನು ಇಲ್ಲಿ ಒಂದು ಸಾರಿ ಕೂಡ ಪರ್ಚೇಸ್ ಮಾಡಲಿಲ್ಲ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ಎಲ್ಲ ಫ್ಲೋರ್ ಕೂಡ ಸುತ್ತಿ ಬಂದಿದ್ದೇನೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನಿಸ್ತು. ಅಡ್ವರ್ಟೈಸಲ್ಲಿ ತೋರಿಸೋ ಥರ ನನಗೆ ಯಾವುದೇ ರೀತಿ ಫೀಲಿಂಗ್ ಬರಲಿಲ್ಲ. ನನ್ನ ಬಂದಿದ್ದಕ್ಕೆ ನನ್ನ ತಂಗಿ ಒಂದು ಸೀರೆ ತೊಗೊಂಡ್ಳು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಸೀರೆಯನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಆದರೆ ಇದಕ್ಕಿಂತ ಚೆನ್ನಾಗಿ ನಮ್ಮ ಮಂಗಳೂರಲ್ಲಿ ಸಿಗುತ್ತೆ ಅನ್ನೋದು ಕೂಡ ನನಗೆ ಅನಿಸ್ತು. ನೀವೇನಾದರೂ ಮಂಗಳೂರಿಗೆ ಬಂದರೆ ಮಂಗಳೂರಲ್ಲಿ PSR ಅಷ್ಟೇ ಅಲ್ಲದೆ ಬಂಡರ್ ಕಾರ್ಡ್ಸ್, ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ತುಂಬ ಕಡಿಮೆ ಬೆಲೆಯಲ್ಲಿ ಸೀರೆಗಳು ಸಿಗುತ್ತೆ. ಸೊ ವಿಸಿಟ್ ಮಾಡೋದನ್ನ ಮರೆಯಬೇಡಿ. ಡೈರಿ ಮಿಲ್ಕ್ ಯಾರಿಗೆ ಬೇಕು ಕೈ ಮೇಲೆ ಮಾಡಿ. ಡೈರಿ ಮಿಲ್ಕ್ ನೋಡಿ, ಇದು ಡೈರಿ ಮಿಲ್ಕ್ ಬಾಬಾ. ಈಗ ನಾವು ರಿಟರ್ನ್ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಸೊ ಇವತ್ತು ರಾತ್ರಿ ಊಟ ಮಾಡಬೇಕು ಅಂತ ತುಂಬ ಹೋಟೆಲ್ ಹುಡುಕಿ ಬಂದೆ. ಫೈನಲ್ ಒಂದು ಹೋಟೆಲ್ ಸಿಕ್ತು. ಸೊ ಇನ್ನೇನು ಫುಡ್ಡು ತರಬೇಕು, ಅವರು ಆರ್ಡರ್ ಎಲ್ಲ ತಗೊಂಡು ಹೋಗಿದ್ದಾರೆ. ಅಷ್ಟೇ, ಲೈಟ್ ಫುಡ್ ತಗೊಂಡ್ವಿ. ನಾನು ಇವತ್ತು ಮಧ್ಯಾಹ್ನದಿಂದ ಕಡ್ ರೈಸ್ ತಿನ್ನಬೇಕು ಅಂತ ಅವ್ರ ತಲೆ ತಿಂತಿದೆ. ಹಾಗಾಗಿ ಇವತ್ತು ರಾತ್ರಿ ನನಗೆ ಕಡ್ ರೈಸ್ ತರಿಸ್ಕೊಟ್ರು. ಆದರೆ ಕಡ್ ರೈಸ್ ಒಂಚೂರು ಚೆನ್ನಾಗಿರಲಿಲ್ಲ. ಆದರೆ ಏನು ಮಾಡೋದು, ತಂದಿರೋ ತಪ್ಪಿಗೆ ಅದನ್ನು ಹಾಗೆ ತಿಂತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇಲ್ಲಿ ನನಗೋಸ್ಕರ ಚಿಕನ್ ತರಿಸ್ಕೊಟ್ರು. ಸೊ ಹಾಗಾಗಿ ಚಿಕನ್ ಕೂಡ ಅಷ್ಟೇ. ಲಕ್ಸ್ ಸೂಪ್ ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ಅಯ್ಯೋ ದೇವರ. ಫೈನಲ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಬಾಯ್.